ಇನ್ ಗಿವನ್ ಫಿಗರ್ ಕೊಟ್ಟಿರುವ ಆಕೃತಿಯಲ್ಲಿ ಪಿ ಎಸ್ ಅಪಾನ ಎಸ್ ಕ್ಯೂ ಅಂತ ಕೊಟ್ರವರು. ಪಿ ಎಸ್ ಅಪಾನ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಅಪಾನ ಟಿ ಆರ್, ಪಿ ಟಿ ಅಪಾನ ಟಿ ಆರ್ ಅಂತ ಕೊಟ್ರವರು. ಅಂಡ್ ಆಂಗಲ್ ಪಿ ಎಸ್ ಟಿ, ಪಿ ಎಸ್ ಟಿ ಈ ಆಂಗಲಕ್ಕೆ ಆಂಗಲ್ ಪಿ ಆರ್ ಕ್ಯೂ, ಆಂಗಲ್ ಪಿ ಎಸ್ ಟಿ ಆಂಗಲ್ ಪಿ ಆರ್ ಈಕ್ವಲ್ ದ ಗಿವನ್. ನೆಕ್ಸ್ಟ್ ಫ್ರೋ ಸಾಧಿಸು that PQR is an isosceles triangle. Isosceles triangle ಸಮದ್ವಿಬಾಹು ತ್ರಿಭುಜ ಅಂತ ಅರ್ಥ. ಅದು ಗೊತ್ತಿರಬೇಕು. ಐಸೋಸೆಲಿಸ್ ಟ್ರಯಾಂಗಲ್ ಹೆಂಗಿರುತ್ತೆ? ಐಸೋಸೆಲಿಸ್ ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡ್ರ ಎ ಬಿ ಎಷ್ಟಿರುತ್ತೆ, ಎಸಿನೂ ಅಷ್ಟೇ ಇರುತ್ತೆ. ಎರಡು ಬಾಹುಗಳು ಸಮ. ಇವು ಎರಡು ಬಾಹುಗಳು ಸಮ ಇದ್ದು ಅಂದ್ರ ಇಲ್ಲಿರುವಂತ ಕೋನಗಳೇನದಾವಲ್ಲ, ಇವು ಎರಡು ಕೋನಗಳು ಏನಾಗಿರ್ತಾವ, ಸಮನಾಗಿರ್ತಾವ. ಸಮದ್ವಿಬಾಹು ತ್ರಿಭುಜದ ಲಕ್ಷಣ ಇದು. ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಹೇಳ್ತೀವಲ್ಲ, ಟೂ ಸೈಡ್ಸ್ ಆರ್ ಈಕ್ವಲ್, ಸೊ ದೇರ್ ಟೂ ಆಂಗಲ್ಸ್ ಆರ್ ಈಕ್ವಲ್. ಎರಡು ಬಾಹುಗಳು ಸಮ, ಎರಡು ಕೋನಗಳು ಸಮ. ಇದು ಬಾಹು ಮತ್ತು ಇದು ಬಾಹು ಸಮ ಇತ್ತು ಅಂದ್ರ ಈ ಕೋನ ಅಷ್ಟೇ ಇರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರ ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಕರಿತೀವಿ. ಹಾಗೆ ನೀವು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸ್ಬೇಕು. ಅಂದ್ರೆ ಅದು ಐಸೋಸೆಲಿಸ್ ಟ್ರಯಾಂಗಲ್ ಆಗುತ್ತೆ. ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸ್ಬೇಕಾದ್ರ ಈ ಕೋನಕ್ಕ ಈ ಕೋನ ಸಮ ಆದಂತ ಸಾಧಿಸ್ಬೇಕು ನಾವು, ಅಂದ್ರ ಮಾತ್ರ ಇದು ಬರುತ್ತೆ. ಹಾಗಾದ್ರ ಇಲ್ಲಿ ನಾವು ಮೊದಲ ಕೊಟ್ಟಿದ್ದನ್ನ ಬರ್ಕೊಳ್ಳೋಣ, ಏನ್ ಕೊಟ್ರು ಅಂತಕ್ಕಂಥದ್ದು. ಸೊ ದೇರ್ ಈಸ್ ಗಿವನ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಕೊಟ್ರು. ಟ್ರಯಾಂಗಲ್ ಪಿ ಕ್ಯೂ ಆರ್ ಪಿ ಎಸ್ ಅಪಾನ ಎಸ್ ಕ್ಯೂ ಅಂತ ಕೊಟ್ರು, ಈಕ್ವಲ್ ಟು ಪಿ ಟಿ ಅಪಾನ್ ಟಿ ಆರ್ ಅಂತ ಕೊಟ್ಟಾರ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೊಟ್ರು ಅವ್ರು, ಏನು, ಆಂಗಲ್ ಪಿ ಎಸ್ ಟಿ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ ಅಂತ ಕೊಟ್ರು. ಇದು ಇಷ್ಟು ಅವರು ಕೊಟ್ಟಿದ್ದು. ನೆಕ್ಸ್ಟ್ ನಿಮಗ್ ಫ್ರೋ ಅಂತ ಕೇಳ್ತಾರ ಅವರು. ಏನ ಸಾಧಿಸ್ಬೇಕು ಅಂದ್ರ ಪಿ ಕ್ಯೂ ಆರ್ ಈಸ್ ಎನ್ ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಸಾಧಿಸ್ಬೇಕು. ಇಷ್ಟು ನಿಮಗ್ ಬರ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರ ಆರ್ ಅಂತ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತನೂ ಬರೀಬಹುದು. ನೀವು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಇಷ್ಟೇ ಬರೀಬಹುದು. ಗಿವ್ ಫ್ರೋ ಅಂತಂದು ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಬರೀಬಹುದು, ಅಥವಾ ಅವ್ರೇನ್ ಕೇಳಲ್ಲ ಅದನ್ನು ಬರೀಬಹುದು, ಎರಡು ಒಂದೇ. ಹಾಗಾದ್ರ ಫ್ರೋ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ದೇರ್ ಈಸ್ ಪಿ ಎಸ್ ಅಪಾನ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಅಪಾನ ಟಿ ಆರ್. ಇಷ್ಟು ಕೊಟ್ರ ಅವ್ರು. ಈಗಾಗ್ಲೇ ಹೇಳಕತ್ತಾರ ಅವರು ಪಿ ಎಸ್ ಅಪಾನ ಪಿ ಟಿ ಅಂತ ಎಸ್ ಕ್ಯೂ ಅಂತ ತಗೊಂಡ್ರು, ಪಿ ಟಿ ಅಪಾನ ಟಿ ಆರ್ ಅಂತ ತಗೊಂಡ್ರು. ಥಿಯರಮ್ ನಂಬರ್ 1 ಏನಂತ ಹೇಳುತ್ತೆ, ಇದ್ರದ್ದು ಏನ್ ರೇಷಿಯೋ ಅದ, ಇದ್ರದ್ದು ಅಷ್ಟೇ ರೇಷಿಯೋ ಇತ್ತು ಅಂದ್ರ ಈ ರೇಖೆ ಇದಕ್ಕೆ ಏನಾಗಿರ್ತದಂತದ, ಪ್ಯಾರಲಲ್ ಆಗಿರ್ತದ ಅಂತ. ಸೊ ದೇರ್ ಈಸ್ therefore ST parallel QR ಅಂತ ಹೇಳಿದ್ರು. ST ರೇಖೆ ಅನ್ನುವಂಥದ್ದು ಈ ರೇಖೆ ಇದಕ್ಕ QR ರೇಖೆ
ಇದಕ್ಕ ಪ್ಯಾರಲಲ್ ಅದ ಅಂತ ಹೇಳಿದ್ರಿ. ಪ್ಯಾರಲಲ್ ಅದ ಅಂತಂದ್ರ ಆಂಗಲ್ ಪಿ ಎಸ್ ಟಿ ಈಕ್ವಲ್ ಟು ಆಂಗಲ್ ಪಿ ಕ್ಯೂ ಆರ್ ಆಗುತ್ತೆ. ಈ ಕೋನ ಎಷ್ಟದ ಇದನ್ನು ಅಷ್ಟೇ ಆಗುತ್ತೆ. ಯಾಕಂದ್ರ ಇದು ಇದು ಏನದ ಅಂತ ಹೇಳಿರಿಲಿ, ಪ್ಯಾರಲಲ್ ಅದ ಅಂತ ಹೇಳಿರಿ. ಪ್ಯಾರಲಲ್ ಅದ ಅಂದ್ರ ಇದು ಕೋನ ಎಷ್ಟದ ಈ ಕೋನ ಏನಾಗುತ್ತೆ ಅಷ್ಟೇ ಆಗುತ್ತೆ. ಆಂಗಲ್ ಪಿ ಕ್ಯೂ ಆರ್. ಇದಕ್ಕೆ ಯಾವ ಕೋನ ಅಂತ ಕರಿತೀವಿ? ಒಂದೇ ಕಡೆ ಇರ್ತಾವಲ್ಲ ಕೋನಗಳು, ಬೇರೆ ಬೇರೆ ಕಡೆ ಇದ್ರ ಆಲ್ಟರ್ನೇಟಿವ್ ಆಂಗಲ್ ಅಂತ ಕರಿತೀವಿ. ಹೌದಾ? ಒಂದೇ ಕಡೆ ಇದ್ದು ಅಂದ್ರ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಬರೀತೀವಿ ಇದಕ್ಕ. ಹಾಗಾದ್ರ ಈ ಕೋನ ಇದಕ್ಕ ಸಮ ಅಂತ ಇತ್ತು. ಇನ್ನ ಇಲ್ಲೊಂದು ಕೊಟ್ರ ನೋಡ್ರಿ, ಲೆಕ್ಕದಾಗ ಅವ್ರು ಕೊಟ್ರ ಆಂಗಲ್ ಪಿ ಎಸ್ ಟಿ ಈಕ್ವಲ್ ಟು ಆಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ಯಾರ. ಸೊ ಇಸ್ ದ ಆಂಗಲ್ ಪಿ ಎಸ್ ಟಿ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಇದು ಎಲ್ಲಿ ಕೊಟ್ರ ಅವರು? ದತ್ತದಲ್ಲಿ ಕೊಟ್ರ ಅವ್ರು. ಇವು ಎರಡು ನೋಡ್ಕೊಳ್ರಿ, ಏನದು? ಎರಡು ಒಂದೇ. ಆಂಗಲ್ ಪಿ ಎಸ್ ಟಿ ಆಂಗಲ್ ಪಿ ಎಸ್ ಟಿ ಇವೆರಡು ಸಮ ಅದಾವಂದ್ರ ಇವೆರಡು ಸಮ ಅದಾವ ಅಂತ. ಆದ್ದರಿಂದ ಪಿ ಕ್ಯೂ ಆರ್ ಆಂಗಲ್ ಪಿ ಆರ್ ಕ್ಯೂ ಐತಿ. ಆಂಗಲ್ ಪಿ ಕ್ಯೂ ಆರ್ ಇದಕ್ಕ ಪಿ ಆರ್ ಕ್ಯೂ ಸಮ ಅಂತ ಆಯ್ತು. ಇವೆರಡು ಕೋನಗಳ ಸಮ ಇದ್ರ ಪಿ ಕ್ಯೂ ಈಕ್ವಲ್ ಟು ಏನಾಗುತ್ತೆ? ಪಿ ಆರ್ ಆಗುತ್ತೆ. ಆದ್ದರಿಂದ ಎರಡು ಕೋನಗಳ ಸಮ ಇದ್ರ ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಐತಂದ್ರ ಪಿ ಕ್ಯೂ ಆರ್ ಏನಾಗುತ್ತೆ? therefore triangle ಪಿ ಕ್ಯೂ ಆರ್ ಈಸ್ ಎ ಕೊಟ್ಟರವ್ರು, ಈಸ್ ಎ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತಾರ ಅವ್ರು. ಬರ್ಕೊಳ್ರಿ. ಅಭ್ಯಾಸ 6.2 ಬಹಳ ಮುಖ್ಯವಾದ ಭಾಗ. ಅಭ್ಯಾಸ 6.2 ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾದ ಲೆಕ್ಕಗಳು ಇಲ್ಲಿದಾವೆ. ಈಗಾಗಲೇ ಇನ್ ಗಿವನ್ ಫಿಗರ್ ಕೊಟ್ಟಿರುವ ಆಕೃತಿಯಲ್ಲಿ ಒಂದನೇ ಇದು ಅಂಡ್ ನಂಬರ್ ಸೆಕೆಂಡ್ ಇದು 2. ದ ಡೈಗ್ರಾಮ್ ನಂಬರ್ ಫಸ್ಟ್ ಒನ್, ದ ಡೈಗ್ರಾಮ್ ನಂಬರ್ ಆಫ್ ಸೆಕೆಂಡ್. ಡಿಇ ಪ್ಯಾರಲಲ್ ಬಿ ಸಿ ಅವ್ರು ಕೊಟ್ರು. ಡಿಇ ಒಂದೇ ಆಕೃತಿ, ಬಿ ಸಿ ಇದಕ್ಕ ಇದು ಸಮಾದಂತ ಹೇಳ್ಯಾರ ಅವ್ರು. ಇಲ್ಲಿ ಎರಡನೇ ಆಕೃತಿಗೂ ಡಿ ಅನ್ನುವಂಥದ್ದು ಬಿ ಸಿಗೆ ಸಮ ಮತ್ತು ಸಮಾಂತರ ಆಗ್ಯವ. ಇಲ್ಲಿ ಸಮಾಂತರ ಅಂತ ಹೇಳಿದ್ರು, ಇದನ್ನ ಇಲ್ಲಿ ಸಮಾಂತರ ಅಂತ ಹೇಳಿದ್ರು. ಫೈಂಡ್ ಇ ಸಿ ಇನ್ ಒನ್. ಒಂದನೇ ಚಿತ್ರದಲ್ಲಿ ನಿಮಗ ಇ ಸಿ ಬೆಲೆ ಬೇಕು ಅಂತ ಹೇಳ್ತಾರ ಅವರು. ಇದನ್ನ ಕಂಡುಹಿಡ್ರಿ ಎಷ್ಟು ಅಂತ ಕೇಳೋದು. ಐಂಡ್ ಮತ್ತು ಎಡಿ ಇನ್ 2. ಎರಡನೇದ್ರಲ್ಲಿ ಎಡಿ ಕಂಡುಹಿಡಿಬೇಕು. ಇದು ಇದರ ಬೆಲೆ ನಿಮಗ್ ಒಂದು ಕೊಟ್ಟಿರ್ತಾರ ನಾವು ಪರೀಕ್ಷೆದಲ್ಲಿ. ಫೈಂಡ್ ಎ ಇನ್ ದ ಗಿವನ್ ಫಿಗರ್ ಡಿ ಪ್ಯಾರಲಲ್ ಬಿ ಸಿ ಅಂತ ಕೊಟ್ಟು ಡೈಗ್ರಾಮ್ ಕೊಟ್ಟಿರ್ತಾರ ಅವರು. ಎಡಿ 1.5 ಸೆಂಟಿಮೀಟರ್, ಡಿ ಬಿ 3 ಸೆಂಟಿಮೀಟರ್, ಎ 1 ಸೆಂಟಿಮೀಟರ್. ಫೈಂಡ್ ಇ ಸಿ ಅಂತ ಹೇಳಿರ್ತಾರೆ. 2 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಅಥವಾ ಇದು ಕೇಳಿದ್ರು ಅಂತಂದ್ರ ಫೈಂಡ್ ಎ ಡಿ ಅಂತ ಹೇಳ್ತಾನ. ಸೊ ಇಸ್ ದ ಡಿ ಪ್ಯಾರಲಲ್ ಬಿ ಸಿ ಅಂತ ಕೊಟ್ಟಿರ್ತಾರ. ತ್ರಿಭುಜದಲ್ಲಿ ಕೆಲವೊಂದು ಭಾಗಗಳ ಅಳತೆ ಕೊಟ್ಟಿರ್ತಾರ ಅವ್ರು. ಎ 1.8, ಇ ಸಿ 5.4 ಸೆಂಟಿಮೀಟರ್, ಬಿ ಡಿ 7.2 ಸೆಂಟಿಮೀಟರ್, ಎ ಡಿ ಎಷ್ಟು ಅಂತ ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ. ಇವಾಗ ನಾವು ಒಂದನೇದ್ದು ಬಿಡಿಸೋಣ. ಒಂದನೇದ್ದು ಏನಾಗುತ್ತೆ? ನಂಬರ್ 1 ಇನ್ ಟ್ರಯಾಂಗಲ್ ಎ ಬಿ ಸಿ. ಎ ಬಿ ಸಿ ಟ್ರಯಾಂಗಲ್ ತಗೊಂಡಿದೀವಿ. ನಂಬರ್ 1 ಬಿಡಿಸ್ಲಿಕತ್ತೀವಿ. ಡಿ ಪ್ಯಾರಲಲ್ ಬಿ ಸಿ ಅಂತ ಹೇಳಿದೆವು ನಾವು. ಡಿಇ ಪ್ಯಾರಲಲ್ ಬಿ ಸಿ ಅವರು ಕೊಟ್ಟರು. ಇಲ್ಲಿ ತನಕ ಬಂದಿವಿ.
ನೀವ್ ಏನ್ ಮಾಡ್ಬೇಕಾಗ್ಯದ, ಫೈಂಡ್ ಇ ಸಿ ಇನ್ ಒನ್ ಅಂತ ಹೇಳ್ತಾರ. ಒಂದ್ರೊಳಗ ಇ ಸಿ ಕಂಡುಹಿಡಿಬೇಕು. ಹಾಗಾದ್ರ ಇದ್ರದ್ದು 6.1 ಥಿಯರಮ್ ಏನದಲ್ಲ ಅದರ ಪ್ರಕಾರ ಇವು ಬರ್ಯಾನ. ಯಾಕಂದ್ರ ಇಲ್ಲಿ ಅದು ಎಡಿ ಅಪಾನ ಬಿ ಡಿ, ಎಡಿ ಅಪಾನ ಬಿ ಡಿ ಈಕ್ವಲ್ ಟು ಎಇ ಅಪಾನ ಇ ಸಿ, ಎಇ ಅಪಾನ ಇ ಸಿ. ಇಲ್ಲಿ ಬಹಳ ಲಕ್ಷ್ಯ ಇರ್ಬೇಕು ನಿಮಗ. ಇಲ್ಲಿ ಏನಾಗುತ್ತೆ, 4 ನಿಮ್ಗ ಪಾಯಿಂಟ್ಸ್ ಗಳದಾವ. 1 2 3 4. ಇದ್ರಾಗ ಆಲ್ರೆಡಿ 3ಕ್ಕೂ ಉತ್ತರ ಇರುತ್ತೆ. ಇದ್ರದ ಬೆಲೆ ಇರ್ತದ, ಇದ್ರದ ಬೆಲೆ ಇರುತ್ತೆ, ಇದ್ರದ ಬೆಲೆ ಇರ್ತದ, ಇದು ಕೇಳಿರ್ತಾರ. ಅಥವಾ ಇದು ಕೊಡ್ತಾರ, ಇದು ಕೊಡ್ತಾರ, ಇದು ಕೊಟ್ಟಿರ್ತಾರ, ಇದು ಕೇಳ್ತಾರ. ಅಥವಾ ಇದು 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 ಕೊಟ್ಟು ಇದು ಕೇಳ್ತಾರ. ಅಂದ್ರ 3 ಬಾಹುಗಳೇನದಾವಲ್ಲ ಅವಕ್ರ ಅಳತೆ ಇರುತ್ತೆ. ಅಲ್ಲಿ ಒಂದರದ ಮಾತ್ರ ಇರಲ್ಲ ಅಷ್ಟೇ. ಅದನ್ನ ಯಾವ್ದಿರಲ್ಲ ನೋಡ್ಕೋಬೇಕು. ಇವಾಗ ನೋಡ್ಕೊಳ್ಳೋಣ. ಎಡಿ ಎಡಿ ಎಷ್ಟದ ಅಂತಂದ್ರ 1.5, 1.5. ಬಿ ಡಿ ಎಷ್ಟು ಅಂದ್ರ 3 ಈಕ್ವಲ್ ಟು ಎಇ ಇಲ್ಲ ಅದಲ್ಲ 1 ಸೆಂಟಿಮೀಟರ್. ಆ ನಂತರ ಇ ಸಿ ಇಲ್ಲ, ಇದು CER ಇ ಸಿ. ಇವಾಗ ಇದು 1.5 ಪಾಯಿಂಟ್ ಈ ಕಡೆ ಸರಸಣ. ಪಾಯಿಂಟ್ ಈ ಕಡೆ ಸರಿಸ್ಬೇಕಾದ್ರ ಕೆಳಗಿನ ನಂಬರ್ ನೋಡ್ಬೇಕು ನೀವು, ಡಿನಾಮಿನೇಟರ್ ನೋಡ್ಬೇಕು. ಇಲ್ಲಿ ಏನು ಪಾಯಿಂಟ್ ಇಲ್ಲ. ಇಲ್ಲ ಅಂದ್ರ ಈಗ ಸರಿಸ್ತೀವಿ ನಾವು. ಇದು ಪಾಯಿಂಟ್ ಈ ಅಂಕಿ ಚಿಕಡಿ ಬತ್ತು ಅಂದ್ರ ಇಲ್ಲಿ ಏನಾಗುತ್ತೆ, 0 ಬರುತ್ತೆ. ಇವಾಗ ಇಲ್ಲಿ 0 ತಗೊಂಡ್ರಿ ಅಂದ್ರೆ ಇದು 1.5 ಇರಲ್ಲ. ಅವಾಗ ಅದು ಎಷ್ಟಾಗತ್ತೆ, 15 ಆಗುತ್ತೆ. 15 ಅಪಾನ 30. ಇದು ಗೊತ್ತಾಯ್ತಾ ನಾವು ಬರೆದಿದ್ದು. ಈಕ್ವಲ್ ಟು 1 ಅಪಾನ ಸಿಇ ಅಂತ ಬರದೆವು. 15 ಒಂದ್ಲೆ, 15 ಎರಡಲೆ, 15 1s 15 2s ಆಗತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಆಗತ್ತೆ. ಸಿಇ ಇಂಟು 1 ಗುಣಸ್ರಿ ಸಿಇ ಬರುತ್ತೆ. 2 ಇಂಟು 1 ಗುಣಸ್ರಿ 2 ಬಂತು. ಹಾಗಾದ್ರ ಸಿಇ ಬೆಲೆ ಎಷ್ಟಾಗುತ್ತೆ ಅಲ್ಲಿ, 2 ಸೆಂಟಿಮೀಟರ್ ಅಂತ. ಸೆಕೆಂಡ್ ಒನ್, ಅಂಡ್ ಎಡಿ ಇನ್ ಸೆಕೆಂಡ್. ಸೆಕೆಂಡ್ರಲ್ಲಿ ಎರಡನೇದ್ರಲ್ಲಿ ಎಡಿ ಕಂಡುಹಿಡಿಬೇಕು. ದೇರ್ ಇಸ್ ಇನ್ ಟ್ರಯಾಂಗಲ್ ABCD ಪ್ಯಾರಲಲ್ BC. ಎಡಿ ಬೇಕು. 6.1 ಥಿಯರಮ್ ಪ್ರಕಾರ ಹೋಗ್ರಿ. ಎಡಿ ಅಪಾನ್ BD, ಎಡಿ ಅಪಾನ್ BD ಈಕ್ವಲ್ ಟು ಎಇ ಅಪಾನ್ ಸಿಇ. ಇದು ಸಿಇ. ಎಡಿ ಪ್ರಶ್ನೆ ಅದ. ಎಡಿ BD 7.2, ಎಇ 1.8, ಸಿಇ 5.4. ನೆಕ್ಸ್ಟ್ ಎಡಿ 7.2. ಇದು ಒಂದು ಸ್ಥಾನ ಕಡೆ ಸರಸಣ 18 ಆಯ್ತು. ಇದರಷ್ಟೇ ಇಲ್ಲಿ ಇದು ಒಂದು ಸ್ಥಾನ ಕಡೆ ಸರಸಣ 54 ಆಯ್ತು. ಮತ್ತು 0 ತಗೊಂಡ್ರಿ ಮತ್ತೆ 18 1s 18 3s 18 ಒಂದ್ಲೆ 18 3ಲೆ 54. ಎಡಿ ಇಂಟು 3 ಎಡಿ ಈಕ್ವಲ್ ಟು 7.2 ಇಂಟು 1 7.2. ಎಡಿ ಬೆಲೆ ಬೇಕು. ಎಡಿ ಈಕ್ವಲ್ ಟು 7.2 by 3. 3 1s 3 2s 6 1.12. 3 4s 12. ಎಡಿ ಈಕ್ವಲ್ ಟು 2.4 ಸೆಂಟಿಮೀಟರ್. ಈ ಒಂದು ಟ್ರಯಾಂಗಲ್ ತಗೊಂಡ್ರ ಫಸ್ಟ್ ಹಾಫ್ 1 ಎಡಿ ಅಪಾನ್ BD ರೇಷಿಯೋ ಗೊತ್ತಿರಬೇಕು. ಎಡಿ ಅಪಾನ್ BD ಈಕ್ವಲ್ ಟು ಎಇ ಅಪಾನ್ ಸಿಇ. ಒಂದು ಗೊತ್ತಾಯ್ತಾ. ಎಡಿ ಅಪಾನ್ BD, ಎಇ ಅಪಾನ್ ಸಿಇ.
ನೆಕ್ಸ್ಟ್ ಇದರಾಗೆ ಇನ್ನೊಂದು ಯಾವ ರೀತಿ ಕೇಳ್ತಾರ ಅವರು ಅಂದ್ರ AD ಅಪಾನ್ AB. ಲಕ್ಷದಲ್ಲಿರ್ಲಿ, AD ಅಪಾನ್ AB ಅಂತ ಹೇಳಕತ್ತಿನ. AD ಎಷ್ಟು AB, AE ಅಪಾನ್ AC, ಇದು 2. ಆ ನಂತರ ಇನ್ನೊಂದು ಬರುತ್ತೆ ನೋಡ್ರಿ ಇಲ್ಲಿ, AD ಅಪಾನ್ AB, AE ಅಪಾನ್ AC, DE ಅಪಾನ್ BC. ಎಷ್ಟು AB ಅಪಾನ್ AD, ಇದೇ ವ್ಯತ್ಕ್ರಮ ಕೊಟ್ಟಿದ್ದದ. AB ಅಪಾನ್ AD, AC ಅಪಾನ್ AE, ಇವು ಮೂರು ಬರೆದು ಇಟ್ಕೊಳ್ರಿ. PE 3.9 ಸೆಂಟಿಮೀಟರ್ PE, EQ 3 ಸೆಂಟಿಮೀಟರ್, PF 3.6 ಸೆಂಟಿಮೀಟರ್, FR 2.4 ಸೆಂಟಿಮೀಟರ್. ಇದರದ್ದು ಅಳತೆ ಅದ, ಇದರದ್ದು ಅಳತೆ ಅದ, ಇದು ಅಳತೆ ಅದ, ಇದು ಅಳತೆ ಅದ. ಕೊಟ್ರಲ್ಲ, ಸೇಮ್ ರೇಷಿಯೋ ಆಗತ್ತಾ ಇಲ್ಲೋ ನೋಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ PQR ಬಟ್ ನಾಟ್ ರೈಟ್ EF ಪ್ಯಾರಲಲ್ QR. ಈಗ EF ಪ್ಯಾರಲಲ್ QR ಅಂತ ಬರದ್ರಿ ಮತ್ತೆ ಇಲ್ಲಿ ಪಟಕನೆ ಬರ್ಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರ ಕೇಳ್ಯಾರ. ಇದನ್ನ ಹೆಂಗ್ ಬಿಡಿಸ್ಬೇಕು ಅಂದ್ರ ರೇಷಿಯೋ ತಗೋಬೇಕು. ಸೊ ಇಸ್ತ PE ಅಪಾನ್ EQ, ಇದ್ರದ್ದು ರೇಷಿಯೋ ಎಷ್ಟು ಬರುತ್ತೆ ಚೆಕ್ ಮಾಡ್ಬೇಕು. 3.9 and 3 ಸೆಂಟಿಮೀಟರ್. ಸೊ ಇಸ್ತ ಪಾಯಿಂಟ್ ಕ್ಯಾನ್ಸಲ್, 39 ಅಪಾನ್ 30, 3 10 जा, 3 1 जा, 3 3 जा. So is 13 upon 10 or 1.3. 13 upon 10 ಅರೆ ಬರೀರಿ, 1 ಅಂದ್ರ 1.3 ನೋ ಬರೀಬಹುದು. ನೆಕ್ಸ್ಟ್ ಇದರಷ್ಟೇ ರೇಷಿಯೋ ಇದಕ್ಕೆ ಬರಬೇಕು ಅಂದಾಗ ಇದು ಪ್ಯಾರಲಲ್ ಇರುತ್ತೆ. ಇಲ್ಲಿಕಂದ್ರ ಇಲ್ಲ ಅಂತ ಹೇಳ್ಬೇಕು. PF ಅಪಾನ್ FR, PF 3.6, next 2.4 equal to point cancel, 36 24, 12 3 जा, 12 3 36, 12 2 24, 3/2. ಎರಡು ಆನ್ಸರ್ ಅಷ್ಟೇವೆ ನೋಡ್ರಿ. ಇದ್ರದ್ದು ಇದು ಎರಡು ಉತ್ತರ ಅಷ್ಟೇ ಅವ, ಅವೇನು ಇಲ್ಲ. ಸೊ ದೇರ್ ಈಸ್ PE ಅಪಾನ್ EQ ನಾಟ್ ಈಕ್ವಲ್ PF ಅಪಾನ್ FR. ಎರಡು ಏನಲ್ಲ ಅಂತ ಹೇಳಿದ್ರಿ, ಇವಾಗ ಸಮ ಅಲ್ಲ ಅಂತ ಹೇಳಿದ್ರಿ. ಸಮ ಅಲ್ಲ ಅಂದ್ರ ದೇರ್ ಫೋರ್ EF ನಾಟ್ ಪ್ಯಾರಲಲ್ ಟು QR. ಆಕೃತಿ ತೆಗೆನ ಇಲ್ಲಿ PQR EF. There is the measurement of PE 4, QE 4.5, PF 8, next RF 9 centimeter. So is same ratio in triangle PQR, PE upon EQ equal to 4 upon 4.5. So is 40 upon 45. ಗೊತ್ತಾಯ್ತಾ? ಇದು ಬರ್ದಿತ್ತು ಪಾಯಿಂಟ್ ಮೇಲ್ಗಡೆ ಹೋಗ್ಯದ. 45 ಆಯ್ತು, 0 ಬತ್ತು. 5 8 जा, 5 9 जा, 8/9.
Second, PF, FR, PF8, FR9. So therefore, PE equal to EQ, PE upon EQ equal to PF upon FR. ಎರಡು ಸಮ ಅದಾವಲ್ಲ ಆನ್ಸರ್. Therefore, EF parallel QR.